ಅಡಚಣೆಗಾಗಿ ಕ್ಷಮಿಸಿ. ಆದರೆ ಈ ಎಲ್ಲ ವಿಷಯದಲ್ಲೂ ಹೀಗೆ ವೀರಶೈವ ಜಂಗಮರನ್ನು ವ್ಯವಸ್ಥಿತವಾಗಿ ವಚನಗಳ ಆಧಾರ ಮತ್ತು ಗ್ರಂಥಗಳ ಆಧಾರ, ವೀರಶೈವ ಮಠಸ್ಥಳ ನಿರ್ಣಯಗಳು, ಸ್ಥಳಕುಳಗಳು, ಇವೆಲ್ಲ ವಿಷಯದಲ್ಲೂ ಕೂಡ ಗ್ರಂಥಗಳನ್ನು ರಚನೆ ಮಾಡುವಾಗ ಕೆಲವರು ಬಹಳ ವಂಚನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಾನು ಈ ಎಲ್ಲ ಗ್ರಂಥಗಳನ್ನು, ಈ ವಚನಗಳ ಮೂಲಗಳನ್ನು, ಇವೆಲ್ಲವುಗಳನ್ನು ನೋಡಿದಾಗ ಈ ವೀರಶೈವ ಜಂಗಮರು ಮೊದಲಿಂದಲೂ ಕೂಡ ಒಂದು ರೀತಿಯ ಧಾರ್ಮಿಕ ತುಳಿತಕ್ಕೆ ಒಳಗಾಗಿದ್ದಾರೆ. ಇದಕ್ಕೆ ಕಾರಣ ಇವರ ಒಂದು ಪ್ರಭಾವ ಮಂಡಲವನ್ನು ನೋಡಿ ಸಹಿಸಲಾಗದೆ ಇವರನ್ನು ಹೇಗಾದರೂ ಮಾಡಿ ಹಿಂದಕ್ಕೆ ಹಾಕಿದರೆ ನಾವು ಮೆರಿಬಹುದು ಅಂತಕ್ಕಂಥ ಒಂದು ವಿಚಾರಗಳು ಹಿಂದಿನ ಕಾಲದಿಂದಲೂ ಬಂದಿವೆ. ಅದು ಈಗಲೂ ಕೂಡ ಪುನರಾವರ್ತನೆ ಆಗ್ತಾ ಇದೆ. ಇದಕ್ಕೆ ಉದಾಹರಣೆಗಳು ಏನಂತಂದರೆ, ಒಬ್ಬ ಶರಣನ ವಚನವನ್ನು ನಾನು ಹೇಳ್ತೀನಿ. ಪ್ರಸಾದಿ ಬೋಗಣ್ಣ ಅಂತಕ್ಕಂಥ ಒಬ್ಬ ವಚನಕಾರ ಏನು ಮಾಡಿದ್ದಾನೆ, ಇಲ್ಲಿ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅಂತಕ್ಕಂಥ ಪಂಚಮುಖಗಳು ಪರಶಿವನಿಗೆ ಇದ್ದಾವೆ. ಆದರೆ ಇಲ್ಲಿ 4 ಮುಖಗಳನ್ನು ಮಾತ್ರ ಹೇಳಿದ್ದಾನೆ. 5ನೇ ಮುಖ ಈಶಾನ್ಯ ಮುಖ ಅಂತ ಹೇಳಿದ್ದಾನೆ. ಸದ್ಯೋಜಾತ ಮುಖ ಚನ್ನಮಲ್ಲಿಕಾರ್ಜುನ ಲಿಂಗ, ವಾಮದೇವ ಮುಖ ಭೋಗ ಮಲ್ಲಿಕಾರ್ಜುನ ಲಿಂಗ, ಅಘೋರ ಮುಖ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗ, ತತ್ಪುರುಷ ಮುಖ ಶಾಂತ ಮಲ್ಲಿಕಾರ್ಜುನ ಲಿಂಗ. ಈ 5ನೇ ಮುಖ ಈಶಾನ್ಯ ಮುಖ ಅದು ಗುರುಸಿದ್ಧ ಮಲ್ಲಿಕಾರ್ಜುನ ಲಿಂಗ. ಅಂದರೆ ಚತುರಾಚಾರ್ಯರ ಮಧ್ಯದಲ್ಲಿ ಇರತಕ್ಕಂಥ ಗುರುವಿನ ಲಿಂಗವೇ ಗುರುಸಿದ್ಧ ಮಲ್ಲಿಕಾರ್ಜುನ ಲಿಂಗ. ಈ ಲಿಂಗವನ್ನು ಈತ ಹೇಳಿಲ್ಲ. ನಾನು ಬೇರೆ ವಚನಗಳನ್ನು ನೋಡಿದಾಗಲೂ ಕೂಡ ಇದು ಸಿಗಲಿಲ್ಲ. ಬಹುಶಃ ಈ ವಚನವನ್ನು ಸಂಕಲನ ಮಾಡುವಾಗ ಇದನ್ನು ಉದ್ದೇಶಪೂರ್ವಕವಾಗಿ ಬಿಟ್ಟಿರ್ಬೋದು, ಅಥವಾ ಇದು ಯಾತಕ್ಕೋಸ್ಕರ ಹೀಗಾಯಿತು ಅಂತ ಈಗ ಯೋಚನೆ ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಆದರೆ ಗುರುಸಿದ್ಧ ಮಲ್ಲಿಕಾರ್ಜುನ ಲಿಂಗ ಅಂದರೆ ಮಧ್ಯದಲ್ಲಿರ್ತಕ್ಕಂಥ ಕಲಶ ಗುರುವಿನ ಕಲಶ ಆದ್ದರಿಂದ, ಗುರುಕಲಶವಾದ್ದರಿಂದ ನಾವು ಗುರುಸಿದ್ಧ ಮಲ್ಲಿಕಾರ್ಜುನ ಲಿಂಗವನ್ನು ನಾವೇ ಅದನ್ನು ಅಳವಡಿಸ್ಕೋಬೋದು. ಇದಕ್ಕೆ ಯಾರ ಅಪ್ಪಣೆ ಕೂಡ ಬೇಕಾಗಿಲ್ಲ. ಇದನ್ನು ಹುಡುಕ್ತಕ್ಕಂಥ ಗೋಜು ಕೂಡ ಇಲ್ಲ. ಆದ್ದರಿಂದ ನೋಡಿ, ಇಂಥ ವಿಷಯಗಳು ಪರಶಿವನಿಗೆ ಪಂಚಮುಖಗಳು ಇರತಕ್ಕಂಥದ್ದು, ಪಂಚಕಲಶ ಇರತಕ್ಕಂಥದ್ದು ನಿಜ. ಸೃಷ್ಟಿ ಸ್ಥಿತಿ ತಿರೋಧಾನ, ಸೃಷ್ಟಿ ಸ್ಥಿತಿಲಯ ತಿರೋಧಾನ ಮತ್ತು ಅನುಗ್ರಹ ಕಲಶ ಅಂತ ಒಂದಿದೆ. ಇವು 5 ಕಲಶಗಳು ಇರಲಿ. ಕಲಶಗಳ ಬಗ್ಗೆ, ಸ್ಥಳ ಕುಳಗಳ ಬಗ್ಗೆ ಬಹಳ ಜನರಿಗೆ ನಾನು ಹೇಳಿದರೂ ಕೂಡ ಅರ್ಥವಾಗುವುದಿಲ್ಲ. ಕೇವಲ ನಾನು ಇಲ್ಲಿ ಬೇಕಾದಷ್ಟು ವಿಷಯವನ್ನು ಮಾತ್ರ ಹೇಳ್ತೀನಿ. ಯಾರು ಆಳವಾಗಿ ತಿಳ್ಕೋಬೇಕು ಅಂತ ಹೇಳ್ತಾರೋ ಅವ್ರು ನಮ್ಮ ಕಡೆ ಬಂದರೆ ಮಾತ್ರ ನಾನು ಗ್ರಂಥಗಳನ್ನು ತೋರಿಸಿ ಅನುಭವದಿಂದ ನಾನು ತೋರಿಸ್ತೀನಿ. ಅದು ಬೇರೆ ವಿಷಯ. ಅಂತೂ ಇಲ್ಲಿ ಒಂದು ಲಿಂಗವನ್ನು, 5ನೇ ಲಿಂಗವನ್ನು ಗೌಣ ಮಾಡಿದ್ದಾರೆ. ಇದಕ್ಕೆ ಯಾಕೆ ಇದರ ನಂತರ ಮತ್ತೆ ಅನಾದಿ ವೀರಶೈವ ಸಂಗ್ರಹ ಇತ್ಯಾದಿ ಗ್ರಂಥಗಳಲ್ಲಿ ಬಸವಣ್ಣನನ್ನು ಮಧ್ಯ ಕಲಶಕ್ಕೆ ಕೂರಿಸಿರ್ತಕ್ಕಂಥ ಪ್ರಸಂಗವನ್ನು ಒತ್ತಿ ಹೇಳಿ ಬಸವಣ್ಣನೇ ಗುರು ಅಂತಕ್ಕಂಥದ್ದನ್ನು ಕೂಡ ಬಹಳ ಜನಗಳು ಹೇಳ್ತಾರೆ. ಅದಕ್ಕೆ ಬೇರೆ ಕಾರಣ ಇದೆ. ಬಸವಣ್ಣನನ್ನು ನಂದಿಯ ಸ್ವರೂಪ ಅಂತ ತಿಳ್ಕೊಂಡು ಅವರು ಕೂರಿಸಿದ್ರೆ ವಿನಃ ಗಾಯತ್ರಿ ವಲ್ಲಭ ಅಂತ ಹೇಳಿದ್ದಾರೆ. ಅದರಲ್ಲಿ ಬಸವಣ್ಣ ಗಾಯತ್ರಿ ವಲ್ಲಭನೇ? ನೀವು ಯೋಚನೆ ಮಾಡಿ. ಇಲ್ಲಿ ಋಷಭನಾಥ ಅಂದರೆ ಧರ್ಮಕ್ಕೆ 4 ಪಾದಗಳಿದ್ದಾವೆ. ಆ ಪಾದಗಳನ್ನು ಹೇಳಿದ್ದಾರೆ. ಮತ್ತು ಬಸವಣ್ಣನನ್ನು ನಂದೀಶ್ವರನ ಸ್ವರೂಪ ಋಷಭಾವತಾರ ಅಂತ ಹೇಳಿದ್ದಾರೆ. ಬಸವಣ್ಣನ ಜನನ ಕೂಡ ಅದೇ ರೀತಿಯಾಗಿದೆ. ಈ ರೀತಿ ಓದ್ಕೊಂಡಾಗ ಮಾತ್ರ ಇದು ಅರ್ಥವಾಗುತ್ತೆ ವಿನಃ ನೇರವಾಗಿ ಬಸವಣ್ಣನೇ ಗುರು ಅಂತಕ್ಕಂಥದ್ರಲ್ಲಿ ಯಾರಿಗೂ ಕೂಡ ಇದು ಅರ್ಥವಾಗುವುದಿಲ್ಲ. ಪಂಚಾಚಾರ್ಯರು ಬಸವಣ್ಣನಿಗಿಂತ ಹಿರಿಯರಾಗಿದ್ದರೂ ಕೂಡ ಆಚಾರ್ಯ ಪರಂಪರೆಯನ್ನು ಇಂದಿನಿಂದ ಧರ್ಮವನ್ನು ಪಾಲಿಸಿಕೊಂಡಂಥ ತತ್ವಾಚಾರ್ಯರಾಗಿದ್ದರೂ ಕೂಡ, ತತ್ವ ನಿಗಮ ಆಗಮ ನಿಗಮ ನಿರ್ಣಯಕಾರರಾಗಿದ್ದರೂ ಕೂಡ ಬಸವಣ್ಣನನ್ನು ಮಧ್ಯದ ಕಲಶಕ್ಕೆ ಯಾಕೆ ಕೂರಿಸ್ತಾರೆ ಅಂತಂದರೆ, ಬಸವಣ್ಣನ ಒಂದು ಪ್ರಭಾವ ಮತ್ತು ಬಸವಣ್ಣ ಹಲವಾರು ವಿಷಯಗಳನ್ನು ಅಧ್ಯಯನ ಮಾಡಿ ತಿಳ್ಕೊಂಡಿದ್ದರಿಂದ ಗೌರವಕ್ಕೆ ಪಾತ್ರ ಅಂತಕ್ಕಂಥ ವಿಷಯದಿಂದ ನಂದೀಶ್ವರನ ಸ್ವರೂಪ ಅಂತ ಮಧ್ಯದ ಕಲಶಕ್ಕೆ ಕೂರಿಸಿದ್ರು ಕೂಡ ಅಲ್ಲೇನಾಗಿದೆ ಅಂತಂದರೆ, ಮಧ್ಯದ ಕಲಶ ಶಾಶ್ವತ ಕಲಶ ಅಲ್ಲ, ಅದು ತಾತ್ಕಾಲಿಕ ಕಲಶ ಅಂತ ಎಲ್ಲ ಮಠಸ್ಥಳ ನಿರ್ಣಯಗಳಲ್ಲೂ ಕೂಡ ಹೇಳಿದ್ದಾರೆ. ಈಗಲೂ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಈಗಲೂ ಕೂಡ ನಾವು ಮನೆಗಳಲ್ಲಿ ಪಂಚಕಲಶಗಳನ್ನು ಹೂಡಿದಾಗ ಒಬ್ಬ ಗುರು ಬರ್ತಾನೆ, ಸಮಕಾಲೀನವಾಗಿ ಅಲ್ಲಿ ಪೂಜಾದಿಗಳನ್ನು ತೀರಿಸಿ ಆಶೀರ್ವಾದ ಮಾಡಿ ಹೋಗ್ತಾನೆ. ಅದು ಶಾಶ್ವತ ಕಲಶ ಅಲ್ಲ ಅಂತಕ್ಕಂಥದ್ದು ವಿದಿತವಾಗಿರ್ತಕ್ಕಂಥ ವಿಷಯ. ಆದ್ದರಿಂದ ಇಲ್ಲಿ ಇಂಥ ವಿಷಯಗಳನ್ನು ಮುಂದಿಟ್ಟುಕೊಂಡು ಚತುರಾಚಾರ್ಯನ ಅಲ್ಲಗಳೆಯುವುದು, ಆಚಾರ್ಯ ಪರಂಪರೆಯನ್ನು ಹಿಂದಕ್ಕೆ ಸರಿಸುವುದು, ಇಂಥ ಪ್ರಯತ್ನಗಳೆಲ್ಲವೂ ಕೂಡ ಕೇವಲ ಕೃತಕ ಪ್ರಯತ್ನಗಳು ಅಂಥೇಳಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ.
ಹೀಗೆ ಇಲ್ಲಿ ನಿನ್ನೆ ದಿವಸ ಕೇದಾರ ಪೀಠಕ್ಕೆ ರಂಭಾಪುರಿ ವೀರಪೀಠಕ್ಕೆ ಕೇದಾರ ಪೀಠವೇ ಆದಿ ಅಂತ ಹೇಳಿದೆ. ಅದೇ ರೀತಿ ಬೇರೆ ಬೇರೆ ಪೀಠಗಳಿಗೂ ಕೂಡ ಆದಿ ಅಂತ್ಯಗಳಿದ್ದಾವೆ. ಆದ್ದರಿಂದ ಇಲ್ಲಿ ಎಲ್ಲ ಪೀಠಗಳಿಗೂ ಕೂಡ ತಮ್ಮದೇ ಆಗಿರತಕ್ಕಂಥ ಪೂರ್ವ ಚರಿತ್ರೆ ಇದ್ದೇ ಇದೆ. ಈಗ ಬಾಳೆಹಳ್ಳಿ ಅಂತಕ್ಕಂಥ ವಿಷಯವನ್ನೇ ತಗೊಳ್ಳಿ. ಬಾಳೆ ಅಂತಂದರೆ ಕದಳಿ, ಅದು ಶರಣರ ಅಂತ್ಯದ ಐಕ್ಯ ಸ್ಥಾನವಾಗಿತ್ತು ಮತ್ತು ಅದಕ್ಕಿಂತ ಹಿಂದೆ